ಹಲೋ ಶರಣ್ರಿ, ವೆಲ್ಕಮ್ ಬ್ಯಾಕ್ ಟು ಒಂದು ಸಂತೋಷ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಐತೆ ಅಂತಂದು ಹೇಳಿ ತೋರಿಸ್ತೀನಿ ಬರ್ರಿ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿ. ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನಾ ಈ ಸಿಡಾದಿಗೂ ಮೇ ಬಿ ಏನೋ ಇದ್ರ ನೀರು ಅನ್ಕೊಂಡೇನ್ರಿ. ನಾನು ನೋಡಿದ್ರೆ ಮಳಿನ ಅಯ್ಯಪ್ಪ ಮೇ ಬಿ ವಿಡಿಯೋದಾಗ ಅದು ಕಾಣಿಸಲ್ಲ ಅನಿಸ್ತೈತಿ ನೋಡ್ರಿ. ರೋಡ್ ಎಲ್ಲ ಹೆಂಗೆ ಇಟ್ಕೊಂಡ್ವಾ ಮಳೆ ಬಂದಿದೆ. ನೆಕ್ಸ್ಟ್ ಈ ಮಾಲಿಗೆ ಬರ್ಬೇಕು ಅನ್ಕೊಂಡೇವ್ರಿ. ನೋಡ್ರಿ ಇದೊಂದು ನೆಕ್ಸಸ್ ವೈಟ್ ಫೀಲ್ಡ್, ಬಟ್ ನಾವು ಅವಾಗ ಒಂದು ಇದು ಹೋಗಿದ್ವಲ್ಲ ಅದು ನೆಕ್ಸಸ್ ಶಾಂತಿನಿಕೇತನ್. ಇಲ್ಲೇ ನೋಡ್ರಿ ಮಜಾ ಐತಿ. ಈ ರೋಡ್ ಒಳಗೆ ನೀವು ಯಾವಾಗ ಬರ್ರಿ, ಮಧ್ಯಾಹ್ನ ಬರ್ರಿ, ಮುಂಜಾನೆ ಬರ್ರಿ, ರಾತ್ರಿ ಬರ್ರಿ, ಎಷ್ಟೊತ್ತಿನಾಗಾದ್ರೂ ಬರ್ರಿ, ಇಷ್ಟು ಟ್ರಾಫಿಕ್ ಅಂತೂ ಇದ್ದೇ ಇರೋದು ನೋಡ್ರಿ. ಕಾಮನ್ ರೀ ಇದೆಲ್ಲ. ಇಲ್ಲಿ ನಂಗೆ ಪ್ರತಿ ಸಲ ಇಲ್ಲಿ ಬಂದಾಗ ಇದೇ ಸರ್ಕಲ್ ಕಡೆನ ನೋಡ್ರಿ ಕನ್ಫ್ಯೂಷನ್ ಆಗೋದು. ರೋಡ್ ತಪ್ಪಿಸ್ಬಿಟ್ಟಿರ್ತೀನಿ, ಮತ್ತೆ ಮ್ಯಾಪ್ ಹಾಕೊಂಡು ಮತ್ತೆ ಹೋಗೋದು ಬರೋದು. ಬಟ್ ಇವಾಗ ಸ್ವಲ್ಪ ಗೊತ್ತಾಗೈತ್ರಿ, ಸೊ ಹಿಂಗಾಗಿ ಕರೆಕ್ಟ್ ಕರ್ಕೊಂಡು ಹೋಗ್ತೀನಿ. ಇದೇ ನೋಡ್ರಿ ಸರ್ಕಲ್. ಈ ಬೆಂಗಳೂರಾಗ ಕಾಂತಿ ಸ್ವೀಟ್ಸ್ ಬ್ರಾಂಚ್ ಭಾಳ ಅದಾವ ನೋಡ್ರಿ. ಲೈಕ್ ಈಗ ಹೆಂಗೆ ಹುಬ್ಳಿ ಧಾರವಾಡ ಬಿಗ್ ಮಿಶ್ರ ಅದಾವಲ್ರಿ, ಹಂಗೆ ಇಲ್ಲಿ ಕಾಂತಿ ಸ್ವೀಟ್ಸ್. ಆಮೇಲೆ ನನಗೆ ಈ ಸೈಡ್ ಬಂದಾಗ ಡಿಮಾರ್ಟ್ ನೋಡಿದಾಗೆಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಿರ್ತೀನಿ ರೀ, ನನಗೆ ಇಲ್ಲಿ ಕರ್ಕೊಂಡು ಬರ್ರಿ ಅಂತಂದು ಹೇಳಿ. ಅವ್ರು ಅದೊಂದು ಜಪ್ಟೋ ಮಾಡಿಬಿಟ್ಟಾರಿಪ್ಪ. ಏನು ಹೇಳಿದ್ರು ಜಪ್ಟೋದಾಗ ಆರ್ಡ್ರ್ ಮಾಡ್ತಾರೆ, ಅವ್ರು 5 ನಿಮಿಷನಾಗ ತಂದು ಕೊಟ್ಬಿಡ್ತಾರೆ. ಸೊ ಅದು ಅವ್ರಿಗೆ ಈಸಿ ಆಗಿಬಿಟ್ಟೈತಿ. ನಾವು ಬರೋದ ವೀಕೆಂಡ್ ಈ ಸೈಡ್, ಸೊ ಅದನ್ನು ರಶ್ ತೋರಿಸಿ ಇಲ್ಲ ಬರೋಕ್ಕಾಗಲ್ಲ, ರಶ್ ಇರುತ್ತೆ ಅಂದ್ಬಿಡ್ತಾರೆ ರೀ. ಮಳೆ ಸ್ಟಾರ್ಟ್ ಆತ್ರಿಪ್ಪ. ಮಳೆ ಬರತ್ತಿದ್ದಕ್ಕೆ ಇಲ್ಲೇ ಒಂದು ಗಿಡ ಸಿಕ್ತು, ಅಲ್ಲೇ ಸ್ಟಾಪ್ ಮಾಡ್ಕೊಂಡು ನಿಂತೀವಿ. ಮತ್ತೆ ಕಡಿಮೆ ಅನ್ನಿಸ್ತು. ಈ ಥರ ವೆದರ್ ಬರೀ. ಆ್ಯಕ್ಚುಲಿ ಮನೇಲಿ ಟೀ ಕುಡ್ದಿದ್ದಲ್ರಿ, ಸೊ ಇಲ್ಲೇ ಮಾಡುವ ಸ್ಟಾಪ್ ಮಾಡಿ ಟೀ ಕುಡಿಯೋದು. ನನಗೆ ಹೆಲ್ಮೆಟ್ ತೆಗಿಯಕ್ಕೆ ಬೇಜಾರಿತ್ತು, ಅದ್ರಾಗ ಹಾಕೊಂಡು ಬಿಡ್ತೇನೆ. ಇವಾಗ ಬಿಸಿಲು ಬೀಳೋದು ನೋಡ್ತೀವಿ ನಾವು. ಏನು ಬೆಂಗಳೂರು ವೆದರ್ ತಿಳಿಯವಲ್ದ್ರಿಪ್ಪ. ಸೂರ್ಯನ ಕ್ಯಾಪ್ಚರ್ ಮಾಡ ಅಂತೀನಿ, ಸೂರ್ಯ ಬರಕ್ಕೆ ನಾಯಕದ. ಇನ್ನೇನು ನಮ್ಮ ಡೆಸ್ಟಿನಿ ಬಂದೇ ಬಿಡ್ತಿ, ಇನ್ನೊಂದು 5 ಮಿನಿಟ್ಸ್. ನೋಡ್ರಿ ಇಲ್ಲೇ ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ಲ, ನಮ್ಮನೆ ಇರ್ತಿತ್ತು. ನಾವು ಬಂದಿರೋದು ಇಲ್ಲೇ ನೋಡ್ರಿ. ಫೈನಲಿ ಆ ಕಡೆ ನೋಡ್ರಿ ಆಂಜನೇಯ, ಈ ಕಡೆ ನೋಡಿದ್ರೆ ಪುರಿ ಜಗನ್ನಾಥ ಟೆಂಪಲ್. ನಾವು ಇಲ್ಲಿ ಕಾಣಿಸೋದಿತ್ತಲ್ಲ, ಇಲ್ಲಿ ಬಸ್ ಎಲ್ಲ ಹೊಂಟಲ್ಲ, ಹೈವೇ ಮೇಲೆ ಹೋಗ್ಬೇಕಾದ್ರೆ ನೋಡ್ತಿದ್ವಿ. ಸೊ ಇಲ್ಲಿ ಬರ್ಬೇಕಂತ ಭಾಳ ಅಂದ್ಕೊಂಡಿದ್ವಿ. ಮೇ ಬಿ ಇಲ್ಲೇನೋ ಏಕಾದಶಿ ಇದಕ್ಕೆ ಪೂಜೆ ಇರ್ಬೋದ್ರಿ. ಸೊ ಅದನ್ನು ಆಮೇಲೆ ಹೋದ್ರಾತು. ಇವಾಗ ಪುರಿ ಜಗನ್ನಾಥ ಟೆಂಪಲ್ ಕಡೆ ಒಳಗೆ ಹೋಗ್ತೀವಿ. ಬರೀ ತೋರಿಸೇನೆ ಹೆಂಗಿದೆ ಅಂತೇಳಿ. ಹೆಂಗೆ ಅನ್ಸಕತ್ತೈತ್ರಿ ಇಲ್ಲಿ ಬಂದಿದ್ದು ಫೀಲಿಂಗ್? ಆದ್ರೆ ಪುರಿಗೆ ಹೋಗಿ ಬಂದಂಗೆ ಅನ್ಸಕತ್ತೈತೆ ಇದು ನೋಡ್ರಿ. ಆ್ಯಕ್ಚುಲಿ ಇಲ್ಲೆಲ್ಲರೂ ಫೋಟೋ ತಗೊಳಕ್ತಾರ. ಬರ್ರಿ ನೆಕ್ಸ್ಟ್ ಹೆಂಗೈತೆ ಅಂತಂದ್ರೆ Apa
ಟೆಂಪಲಿಗೆ ಬರ್ಬೇಕಂತಂದು ಹೇಳಿ ನಂಗೆ ಭಾಳ ದಿನದಿಂದ ಆಸೆ ಇತ್ತು ರೀ. ಇದ್ರ ಪಕ್ಕಕ್ಕೆ ಒಂದು ಹೈವೇ ಐತಿ. ಸೊ ಅವಾಗೆಲ್ಲ ಹೋಗ್ಬೇಕಾರೆ ಅನ್ಕೋತಿದ್ದೆ ನಾನು, ಇಲ್ಲಿ ಬರ್ಬೇಕ್ರಿ ಅಂತಂದು ಹೇಳಿ ಒಂದು 4-5 ಸತ ಅಂದ್ಕೊಂಡೀವಿ, ಆಗಿಲ್ಲ. ಬಟ್ ಇವತ್ತೇನೋ ಅನ್ಎಕ್ಸ್ಪೆಕ್ಟೆಡ್ ಸೊ ಬಂದುಬಿಟ್ವಿ. ಅಲ್ಲಿ ಗಾಡಿ ವೆಹಿಕಲ್ಸ್ ಕಾಣತಿರ್ಬೇಕ್ರಿ. ಅಲ್ಲಿ ಹೊಂಟಾಗ ನಾವು ಇದನ್ನ ನೋಡ್ತಿದ್ವಿ. ಅವಾಗ ಅನ್ಕೊಂಡಿದ್ವಿ ಬರ್ರಿ ಇಳಿದು ಹೋಗೋಣನ್ರಿ ಸಮಾಡ್ ಬರೋಣ ಅಂತಂದು ಹೇಳಿ, ಮತ್ತೆ ಏನೇನೋ ಆಗಿ ಬ್ಯಾಡ್ ಬರ್ರಿ ಮತ್ತೆ ಹೋಗೋಣ ಅಂತಂದು ಹೇಳಿ ಕರ್ಕೊಂಡು ಹೋಗ್ತಿದ್ದೆ ವಾಪಸ್. ಬಟ್ ಇವತ್ತು ಫೈನಲಿ ಇಲ್ಲೇ ಬಂದ್ವಿ ನೋಡ್ರಿ. ಏನೋ ಒಂಥರ ಖುಷಿ ಅನ್ಸತೈತಿ. ಲೈಕ್ ಪೂರಿಗೆ ಅಲ್ಲಿ ತನಕ ಹೋಗೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲೇ ಬೆಂಗಳೂರಾಗಿರೋ ಒಂದು ಬ್ಯೂಟಿಫುಲ್ ಟೆಂಪಲ್ನ ವಿಸಿಟ್ ಮಾಡಕತ್ತೀವಿ ಅಂತಂದು ಹೇಳಿ ಭಾರಿ ಅಂದ್ರೆ ಭಾರಿ ಖುಷಿ ಅನ್ಸಾಕತ್ತಿತ್ತು ನನಗರ. ಇಲ್ಲೆಲ್ಲ ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕಿ ಮಸ್ತ್ ಮಾಡ್ಯಾರಿ ಡೆಕೋರೇಷನ್. ಹಾಂ, ಇದೇ ಹೈವೇ ನೋಡ್ರಿ ಅದು. ಇಲ್ಲಿ ಹೊಂಟಾಗೆಲ್ಲ ನಾವು ಇದನ್ನ ನೋಡ್ತಿದ್ವಿ. ಬರ್ಬೇಕಂತ ಭಾಳ ದಿನದಿಂದ ಆಸೆ ಇತ್ತು. ಫೈನಲಿ ಇವತ್ತು ಬಂದ್ವಿ ನೋಡ್ರಿ. ಆ್ಯಕ್ಚುಲಿ ದೇವರ ಟೆಂಪಲ್ ಒಳಗೆ ಇರಲಿಲ್ಲ ರೀ. ಸೊ ಇಲ್ಲೇ ತೇರ್ ಐತಿ, ಅದಕ್ಕೆ ಇವಾಗ ತೇರ್ ಕಡೆ ಬಂದೀವಿ. ಲೈಟ್ ಹಾಕಿ ಜಗನ್ನಾಥ ಟೆಂಪಲ್ ಬಜೆನೂ ಒಂದು ಆಂಜನೇಯ ಟೆಂಪಲ್ ಐತ್ರಿ. ಸೊ ಇಲ್ಲಿ ಕ್ಯೂ ಒಳಗೆ ನಿಂತು ನೋಡ್ರಿ, ಭಾಳ ಕ್ಯೂ ಇತ್ತು. ಸೊ ಫೈನಲಿ ಒಳಗೆ ಇಲ್ಲೊಂದು ಟೆಂಪಲ್ ಐತೆ ನೋಡ್ರಿ. ಯಾವ್ದಿದ ಶ್ರೀ ರಾಧಾಕೃಷ್ಣ ದೇವಸ್ಥಾನ. ಚೆನ್ನಾಗಿ ಕೊಡೋದು. ಅಯ್ಯೋ ಮಕ್ಕೋಪನಿ. ಆ್ಯಕ್ಚುಲಿ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ಅಲ್ರಿ. ನೋಡ್ರಿ ನಾಮ ಹೆಂಗೆ ಬರ್ತಾರ, ನಮ್ಮ ಚಂದ ಬರ್ತಾರ. ಏನೋ ಒಂಥರ ಡಿಫ್ರೆಂಟ್ ಟ್ರೆಡಿಷನ್ಸ್, ಸೋರ್ಸ್ ಡಿಫ್ರೆಂಟ್ ಸೆಲೆಬ್ರೇಷನ್ಸ್ ರೀ ಇಲ್ಲಂತೂ. ಈ ಕಾಶೀಶ್ವರ ಸ್ವಾಮಿ ದೇವಾಲಯ ಇದೊಂದು, ಮತ್ತೊಂದು ಆಂಜನೇಯ ಸ್ವಾಮಿ ದೇವಾಲಯ ಇದೊಂದು. ಒಟ್ಟೆ ಸರೌಂಡಿಂಗ್ 5-6 ಟೆಂಪಲ್ಸ್ ಅದ ನೋಡ್ರಿ. ಇಲ್ಲಿ ಒಂದು ಟೆಂಪಲಿಗೆ ಬಂದರೆ ಎಲ್ಲ ಟೆಂಪಲಿಗೂ ಹೋಗಿ ಬರ್ಬೋದು. ಬರ್ರಿ ಇವಾಗ ಹೋಗೋಣ. ಆ್ಯಕ್ಚುಲಿ ಈ ಏರಿಯಾಕ್ಕೆ ಬಂದ್ರೆ ಮಿನಿಮಮ್ ಒಂದು 10 ದೇವಸ್ಥಾನ ಅಂದ್ರೆ ಸಿಗ್ತಾವೆ ನೋಡ್ರಿ. ಅವು ಜಸ್ಟ್ 1 ಮಿನಿಟ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಐತಿ. ಸೊ ಇಲ್ಲಿನ ದೇವಸ್ಥಾನ ಒಳಗೆ ಹೋಗಲಿಲ್ಲ, ಹೊರಗನಿಂದ ಸಹ ಮಾಡಿದ್ವಿ. ಅದರ ನೆಕ್ಸ್ಟ್ ಫಾಲೂದಾ ತಿನ್ಬೇಕಂತ. ಸೊ ಫಾಲೂದಾ ತಿನ್ನತ್ತೀವಿ. ಅರೌಂಡ್ 6:30 ಹಿಂಗೆ ಬಂದಿದ್ವಿ ರೀ. ಇವಾಗ 9 ಗಂಟೆ ಆಯಿತು. ವಾಪಸ್ ಮನೆ ಕಡೆ ಹೊಂಟೀವಿ. ಟೆಂಪಲ್ ಎಲ್ಲ ಕ್ಲೋಸ್ ಮಾಡಿದ್ರಿ. ಕುತ್ಕೋಬೇಕು ಇನ್ನೂ ಸ್ವಲ್ಪ ಹೊತ್ತು ಅಂದ್ಕೊಂಡಿದ್ವಿ. ಬಟ್ 8:30 ಅಂದರೆ ಟೆಂಪಲ್ ಎಲ್ಲ ಫುಲ್ ಕ್ಲೋಸ್ ಮಾಡಿದ್ರು. ಸೊ ವಾಪಸ್ ಹೊಂಟೀವಿ. ಒಂಥರ ಡಿವೈನ್ ವೈಬ್ ಸಿಕ್ತ್ರಿ ಇಲ್ಲಿ ಬಂದು. ಈವ್ನಿಂಗ್ ನಾನು ತೋರಿಸಿದ್ದೆ ನಿಮ್ಗೆ ಎಷ್ಟು ಗಾಡಿ ಇದ್ವು ಅಂದ್ರೆ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಗಾಡಿ ಇದ್ವು. ಬಟ್ ಇವಾಗ ಎಲ್ಲರೂ ಟೆಂಪಲ್ ಕ್ಲೋಸ್ ಆಯ್ತಲ್ಲ, ಎಲ್ಲರೂ ಹೋಗ್ಬಿಟ್ಟಾರಿ. ನೈಟ್ ನೋಡ್ರಿ ಹಿಂಗೆ ಕಾಣ್ಸಕತ್ತಿತ್ತು. ಇವಾಗ ನಾವು ಮಾರತ್ತಹಳ್ಳಿ ಸೈಡ್ ಬಂದ್ವಿ. ಸೊ ಇಲ್ಲಂತೂ ಯಪ್ಪ ಎಷ್ಟು ರೆಸ್ಟೋರೆಂಟ್ಸು ಅದಾವು ಅಂತಂದ್ರೆ ಎಲ್ಲ ಬಿರಿಯಾನಿ ರೆಸ್ಟೋರೆಂಟ್ಸ್. ಸೊ ಇದು ಬಿಗ್ ಬಾದಶಾ ಕಾಣತ್ತಲ್ರಿ. ಇಲ್ಲೇ ನಮ್ಮ ಮನೆಯವ್ರದ್ದು ಇದು ಡಿನ್ನರ್ ಇತ್ತು, ಅಂದ್ರೆ ಟೀಮ್ ಡಿನ್ನರ್ ಇಲ್ಲೇ ಇತ್ತಂತ. ಸೊ ಹಿಂಗಾಗಿ ಇದನ್ನು ತೋರ್ಸಕ್ಕಂತ ಇಲ್ಲೇ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ರು ಅವರು. ನೋಡ್ರಿ ಎಷ್ಟು ಮಸ್ತ್ ಕಾಣಾಕತ್ತಿ ಯಪ್ಪ. ನೋಡಿದ್ರೆ ಲೈಟಿಂಗ್ಸು ಸೂಪರ್ ಕಾಣಾಕ್ತಿತ್ತು. ಆಮೇಲೆ ಇದೇನೋ ಒಂಥರ ನಂಗೆ ಚಂದ ಅನ್ನಿಸ್ತು ರೀ, ಅದಕ್ಕೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ನಾನು. ಆಮೇಲೆ ಅಲ್ಲಿ ನಿಂತ್ಕೊಂಡು ಒಂದು 5 ನಿಮಿಷ ನೆಕ್ಸ್ಟ್ ಹೊಂಟ್ವಿ ನೋಡ್ರಿ. ಇದು ನೋಡ್ರಿಪ್ಪ ಹೆಂಗೆ ಕಾಣಕತ್ತೈತೆ, ಒಂಥರ
ರೇನ್ಬೋ ರೇನ್ಬೋ ಕಾಣಕತ್ತೈತಿ. ಇವೆಲ್ಲ ನಾನು ನೋಟ್ಬುಕ್ ಮೇಲೆ ನೋಡಿರ್ತೀನಿ ನೋಡ್ರಿ, ಡಿಸೈನ್ಸ್ ಆ ಥರ ಕಾಣಕತ್ತೈತಿ ನನಗೆ. ಇಲ್ಲಂತೂ ಹೆವಿ ಟ್ರಾಫಿಕ್ ಜಾಮ್ ಇತ್ತು. ಸೊ ಫೈನಲಿ ಒಟ್ಟು ಹೆಂಗೆ ಮಾಡಿ ಟ್ರಾಫಿಕ್ ದಾಟ್ಕೊಂಡು ಬಂದ್ವಿ ರೀ. ಅದಾದ ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡಿದೆ ಮತ್ತು ರಾಮೇಶ್ವರಂ ಕೆಫೆಗೆ ಹೋಗ್ಬೇಕಂತ ಅನ್ಸಾಕತ್ತಿತ್ತು ರೀ. ಸೊ ನಾನು ಅಂದೆ ನಮ್ಮ ಮನೆಯವ್ರಿಗೆ ರೀ ರಾಮೇಶ್ವರಂ ಕೆಫೆಗೆ ಹೋಗಿ ಬನ್ನಿರಿ ಅಂತಂದು. ಹಾಂ ನಡಿ ಹೋಗೋಣ ಅಂತಂದು ಹೇಳಿ ಮತ್ತು ಮ್ಯಾಪ್ ಮನೆಗೆ ಹಾಕಿದ್ದನ್ನು ಚೇಂಜ್ ಮಾಡಿಕೊಂಡು ರಾಮೇಶ್ವರಂ ಕೆಫೆ ಕಡೆ ಬಂದು ಹೊಂಟೀವಿ ನೋಡ್ರಿ. ಇದು ನಂದ ಬಹಳ ದಿನದ ಆಸೆ ರೀ. ಸೊ ರಾಮೇಶ್ವರಂ ಕೆಫೆಗೆ ಬಂದೀನಿ ನೋಡ್ರಿ. ರಶ್ ನೋಡಿದ್ರೆ ಗೊತ್ತಾಗತ್ತೆ. ಇದು ಟೈಮ್ ನೋಡ್ರಿ, ಇವಾಗ 10 ಗಂಟೆ ಇದೆ. ಅವಾಗ ಇಷ್ಟು ರಶ್ ಐತಿ. ನೋಡೋದು ಅಲ್ಲೇ ಸ್ಕ್ರೀನ್ ಮೇಲೆ, ಆಮೇಲೆ ಈ ಕಡೆ ಎಲ್ಲ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು. ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಸೊ ನಮ್ಗೆ ವಾಪಸ್ ಹೋಗ್ರಿ ಅನ್ನಾಕತ್ತಿದ್ರು. ಆ ನಮ್ನಿ ರಶ್ ಇತ್ತು. ಆಮೇಲೆ ಒಬ್ರು ಯಾರೋ ಸ್ಕೂಟಿ ತೊಗೊಂಡು ಹೊರಗೆ ಬಂದು ಅವಾಗ ಬಂದ್ವಿ ನಾವು ಹೊರಗೆ. ಆ್ಯಕ್ಚುಲಿ ನಮ್ಗೆ ಹಸಿವಿರಲಿಲ್ಲ ರೀ. ಸೊ ಹಾಗಾಗಿ ಜಸ್ಟ್ ಒಂದು ಕಾಫಿ ಕೊಡೋದು ಬಿಡೋಣ ಅಂತಂದು ಹೇಳಿ ಕಾಫಿ ತೊಗೊಂಡ್ವಿ. ರಾಮೇಶ್ವರಂ ಕೆಫೆ ನನ್ನ ಭಾಳ ದಿನ ಟ್ರೈನ್ ಟ್ರೈನಿಗೆ ಬರ್ಬೇಕಂತ ಹೇಳಿ. ಸೊ ಇವತ್ತು ಅದು ಗೊತ್ತಿಲ್ಲ ಅಂತ ಬರ್ರಿ ಕಾಫಿ ಕುಡಿ. ಟೆಂಪಲ್ ಹೋಗಿದ್ವಲ್ಲ, ಅಲ್ಲೊಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅನ್ಕೋತೀನಿ ರೀ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.